ಅರ್ಚನಾ, ಓ ಬನ್ನಿ ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಕಾಫಿ ಬೇಡ, ಒಂದ್ ಗ್ಲಾಸ್ ನೀರ್ ಕುಡಿ ಸಾಕು. ಹಾ ಸರಿ. ಅಚ್ಚು, ಯಾರು ಬಂದಿದ್ದಾರೆ ನೋಡಮ್ಮ. ಓ ಸುಶಾಂತ್, ಬನ್ನಿ. ಅದು ಆರಾಮ? ಏನ್ ಅದಕ್ಕೆ ಹೆಲ್ಪ್ ಮಾಡ್ತಿದ್ಯಾ? ಹೌದು, ಹೆಲ್ಪ್ ಮಾಡ್ತಿದ್ದೆ. ಎಲ್ರಿಗೂ ಹೆಲ್ಪ್ ಮಾಡ್ತೀರಾ, ನಾನೊಬ್ಬನಿಗೆ ಬಿಟ್ಟು. ಯಾಕೆ ಸುಶಾಂತ್ ಹಾಗೆ ಹೇಳ್ತಿದ್ದೀರಾ? ನಾನು ಯಾವಾಗ ನಿಮಗೆ ಹೆಲ್ಪ್ ಮಾಡಿಲ್ಲ? ಅದು ಏನಿಲ್ಲ. ತಗೊಳ್ಳಿ. ಥ್ಯಾಂಕ್ಸ್. ಈಗ ಹೇಳ್ತೀರಾ ನಾನೇ ನಿಮಗೆ ಹೆಲ್ಪ್ ಮಾಡಿಲ್ಲ? ಸರಿ ಸರಿ, ಆ ವಿಷಯ ಬಿಡು. ಈಗ ನನಗೇನೋ ಅರ್ಜೆಂಟಾಗಿ ಬರಕ್ ಹೇಳ್ತಿಲ್ಲ. ಏನ ವಿಷಯ? ಆ, ಆ, ಅದು ಸುಶಾಂತ್, ಸ್ವಲ್ಪ ಕೆಲಸ ಇತ್ತು. ಆಚೆ ಹೋಗ್ಬೇಕಾಗಿತ್ತು ನಾವು. ತುಂಬಾ ದೂರನಾ? ಏನ್ ಕೆಲಸ ಅದು? ಓ, ಹೊರಗಡೆ ಹೋಗ್ಬೇಕು ಅಂತ ಹೇಳ್ದೆ ತಾನೆ. ಅದೆಷ್ಟು ಪ್ರಶ್ನೆ ಕೇಳ್ತೀರಾ ನೀವು? ಓ, ಹೇಳಕ್ಕೂ ಆಗದೆ ಇರೋಷ್ಟು ಸೀಕ್ರೆಟ್ ಮಿಷನ್. ಹಾಗೆ ಅನ್ಕೊಳ್ಳಿ. ಏನೋ ಒಂದು ಕೆಲಸ ಇದೆಯಪ್ಪ, ಅದಕ್ಕೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ನೀವೆಷ್ಟು ಪ್ರಶ್ನೆ ಕೇಳ್ತೀರಾ ನೋಡಿ. ಇವಾಗೇನು ನನ್ ಜೊತೆ ಬರಲ್ವಾ ನೀವು? ಅಯ್ಯಯ್ಯೋ, ನೀವು ನನ್ನ ಜೊತೆ ಬನ್ನಿ ಅಂತ ಕರೆಯೋದೇ ನಂಗೆ ದೊಡ್ಡ ವಿಷಯ. ಅದೆಷ್ಟು ಸಂತೋಷದ ವಿಷಯ ಗೊತ್ತಾ? ಅಂತದ್ರಲ್ಲಿ ನೀವು ಕರೆದ್ರೆ ಬರದೇ ಇರ್ತೀನ ನಾನು. ಅಚ್ಚು, ಎಲ್ಲೋ ಹೊರಟಂಗಿದೆ. ಹೌದು ಅದಕ್ಕೆ ನಾನು ಸುಶಾಂತ್ ಅವರು ಇಬ್ರು ಸ್ವಲ್ಪ ಆಫೀಸ್ ಕೆಲ್ಸದ ಮೇಲೆ ಆಚೆ ಹೋಗ್ತಿದೀವಿ. ಬೇಡ ಅಚ್ಚು, ಸದ್ಯಕ್ಕೆ ನೀನು ಎಲ್ಲೂ ಹೋಗೋದು ಬೇಡ. ಯಾಕದ್ಕೆ? ಬೇಡ ಅಂತ ಹೇಳ್ತಿದ್ದೀನಲ್ಲಮ್ಮ. ಅಳಿಯಂದ್ರೆ ತಪ್ಪು ತಿಳಿಬೇಡಿ, ಬೇಕಾದ್ರೆ ನೀವು ಹೋಗಿ ಬನ್ನಿ, ಆದ್ರೆ ಅಚ್ಚುನ ಕಳ್ಸಲ್ಲ. ಅಚ್ಚು ನನ್ನ ಜೊತೆಲಿ ಬರೋದ್ರಲ್ಲಿ ತಪ್ಪೇನಿದೆ? ಬೇಡ ಅಂತ ಅನ್ನಲ್ಲ. ಅಚ್ಚು, ನೀನ್ ಬೇಜಾರ್ ಮಾಡ್ಕೋಬೇಡ. ನೀನ್ ಹೊರಗಡೆ ಹೋಗ್ಲೇಬೇಕು ಅಂದ್ರೆ ನಿಮ್ ಅಣ್ಣ ಬಂದ್ಮೇಲೆ ಹೋಗಮ್ಮ. ಸುಮಕ್ಕ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಅರ್ಚನಾ ನಾನು ಕರ್ಕೊಂಡು ಹೋಗೋದಕ್ಕೂ ಅವಳು ನನ್ನ ಜೊತೆ ಬರೋದಕ್ಕೂ ಏನಾದರೂ ಸಮಸ್ಯೆ ಇದೆಯಾ? ನೀವು ಯಾಕೆ ಬೇಡ ಅಂತಿದ್ದೀರಾ? ನಾನ್ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಇಲ್ಲಪ್ಪ, ಬೇಡ, ಕರ್ಕೊಂಡು ಹೋಗ್ಬೇಡಿ ಅಷ್ಟೇ. ಅದಕ್ಕೆ ಪ್ಲೀಸ್, ಅದಕ್ಕೆ ಅಣ್ಣ ಬರೋಷ್ಟೊಳಗೆ ಬಂದ್ಬಿಡ್ತೀನಿ, ಪ್ರಾಮಿಸ್. ಹೌದಕ್ಕ, ಭಾವ ಯಾವುದೋ ಕೆಲ್ಸದ ಮೇಲೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ಕಾಯ್ಕೊಂಡಿರೋ ಬದಲು ನಾವು ಹೋಗಿ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಅಳಿಯಂದ್ರೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಸದ್ಯಕ್ಕೆ ಅಚ್ಚುನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ. ತಾಯಿ ಜಗಜ್ಜನನಿ, ನನ್ನ ಕೈಲಾದಷ್ಟು ನೀನು ಸೇವೆ ಮಾಡಿಕೊಂಡೇ ಬಂದಿದ್ದೀನಿ. ಏನೇನು ಬೇಕು ಅಂತ ನನ್ನ ಕನಸಲ್ಲಿ ಬಂದು ಕೇಳಿದೆಯೋ ಅದನ್ನೆಲ್ಲ ನಾನು ಶಕ್ತಿ ಮೀರಿ ಮಾಡಿಕೊಟ್ಟಿದ್ದೀನಿ. ಆದರೆ ನನಗೆ ಯಾಕ್ತಾ ಈ ಥರ ಪರೀಕ್ಷೆ ಮಾಡ್ತಾ ಇದೆಯಾ? ನನ್ನ ತಂಗಿ ಮದುವೆಯಲ್ಲಿ ತೊಂದರೆಗಳನ್ನು ತಂದೆ, ಅದನ್ನು ನೀನೇ ನಿವಾರಣೆ ಮಾಡಿದೆ. ಈಗ ಇದ್ದಕ್ಕಿದ್ದ ಹಾಗೆ ತಂಗಿನ ಹೋಲು ಅಂತ ಒಂದು ಫೋಟೋನ ನನ್ನ ಕಣ್ಣಿಗೆ ತೋರಿಸಿದೆಯಾ? ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಅವಳು ಶಾಂತಿ ಅಂತ. ಆದರೆ ಯಾರೋ ಕಳಿಸಿರೋ ಫೋಟೋನ ನಂಬಿ ಅದನ್ನು ಒಪ್ಕೊಳ್ಳೋಕೆ ನನ್ನ ಮನಸ್ಸು ಹಿಂಜರಿತಾ ಇದೆ. ಏನು ಮಾಡಲಿ? ಒಂದು ವೇಳೆ ಅವಳು ಶಾಂತಿ ಆಗೋದ್ರೆ ನನ್ನ ತಂಗಿ ಬದುಕು? ಇದಕ್ಕೆಲ್ಲ ನೀನೇ ದಾರಿ ತೋರಿಸ್ಬೇಕು ತಾಯಿ. ನನಗೆ ನಿನ್ನೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಚ್ಚು, ನೀನಾದ್ರೂ ಹೇಳಮ್ಮ. ನಾನು ಹೇಳೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರೊಬ್ರೇ ಹೋಗ್ಬಿಟ್ಟು ಬರ್ಲಿ. ಇಲ್ಲ ಅದಕ್ಕೆ, ಅದು ಹಾಗಲ್ಲ. ಅವ್ರು ಒಬ್ರೇ ಹೋಗಿ ಆಗೋ ಅಂತ ಕೆಲ್ಸ ಅಲ್ಲ ಅದು, ಅಥವಾ ನಾನೊಬ್ಳೆ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಇಬ್ರು ಹೋದ್ರೇನೆ ಕೆಲ್ಸ ಆಗೋದು. ಅದಕ್ಕೆ ಸರಿಮ್ಮ, ನೀವಿಬ್ರು ಹೋದ್ರೇನೆ ಕೆಲ್ಸ ಆಗೋದು ಅಂದ್ರೆ ನಿನ್ ಜೊತೆ ನಾನು ಬರ್ತೀನಿ.
ಇಲ್ಲ ಅಂದ್ರೆ ಅಳಿಯಂದ್ರು ಹೋಗಿ ರಾಘವ್ನ ಕರ್ಕೊಂಡ್ಬಂದ್ರೆ ನೀವಿಬ್ರು ಹೋಗ್ಬೋದು. ಅಕ್ಕ, ಇದೊಳ್ಳೆ ವಿಚಿತ್ರವಾಗಿದೆಯಲ್ಲ. ನಾನು ಅರ್ಚನನ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ನಿಮ್ಗೇನ್ ತೊಂದ್ರೆ? ಈಗ ನೀವೆಲ್ಲ ಯಾಕೆ ಒಂಥರ ನಡ್ಕೊಳ್ತಿದ್ದೀರಾ? ಚೆನ್ನಾಗೇ ಮಾತಾಡ್ತಿರ್ತೀರಾ, ಇದ್ದಕ್ಕಿದ್ದಾಗೆ ನಿಮ್ಗೇನಾಗತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ದಿಢೀರಂತ ಅರ್ಚನನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರಿ. ನಾನು ಏನೋ ಆಗಿರ್ಬೇಕು ಅಂತ ಧಾರಾಳವಾಗಿ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಅಲ್ಲ, ಈಗ ನೋಡಿದ್ರೆ ನನ್ನ ಜೊತೆ ಹೊರಗಡೆ ಬರೋದೇ ತಪ್ಪು ಅಂತ ಮಾತಾಡ್ತಿದ್ದೀರಲ್ಲ. ಅದ್ಗೆ ಸುಶಾಂತ್ ಕೇಳ್ತಿರೋದು ನ್ಯಾಯವಾಗೇ ಇದೆ. ಯಾಕದ್ಕೆ ಇದ್ದಕ್ಕಿದ್ದ ಹಾಗೆ ಈ ತರ ಮಾತಾಡ್ತಿದ್ದೀರ ನೀವು? ಅಚ್ಚು, ಅಳಿಯಂದ್ರೆ ದಯವಿಟ್ಟು ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ, ಕೋಪನೂ ಮಾಡ್ಕೋಬೇಡಿ. ನೀವಿಷ್ಟೆಲ್ಲ ಕೇಳ್ತಿದ್ದೀರಾ ಅನ್ನೋದಕ್ಕೆ ನಾನು ಸತ್ಯ ಹೇಳ್ತಿದ್ದೀನಿ. ನಮ್ಮ ಕುಟುಂಬ ಜ್ಯೋತಿಷರಿಗೆ ನಿಮ್ದು ಅಚ್ಚುದು ಜಾತಕ ತೋರಿಸಿದೀವಿ. ಅದನ್ನ ಅವರು ನೋಡಿ ಏನ್ ಹೇಳಿದ್ರು ಗೊತ್ತಾ? ನಿಮ್ಮಿಬ್ರು ಜಾತಕದಲ್ಲಿ ಏನೋ ಒಂದ್ ಸಣ್ಣ ದೋಷ ಇದೆ, ಪರಿಹಾರವಾಗಿ ನೀವಿಬ್ರು ಒಂದ್ 20 ದಿನ ದೂರ ದೂರ ಇರೋದೇ ಕ್ಷೇಮ ಅಂತ ಹೇಳಿದ್ರು. ಅಂದ್ರೆ ನಾವಿಬ್ರು ಇನ್ನು 10-15 ದಿನ ಒಟ್ಟಿಗೆ ಓಡಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳ್ತಿದ್ದೀರಾ? ನೋಡ್ಲೂಬಾರ್ದು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? ನಿನ್ನೆವರೆಗೂ ಈ ತರದ ವಿಚಾರ ಯಾವುದು ನನಗೆ ಹೇಳಲೇ ಇಲ್ಲ ನೀವು. ಈಗ ಇದ್ದಕ್ಕಿದ್ದಂಗೆ ಈ ವಿಚಾರ ಎಲ್ಲಿಂದ ಬಂತು? ಅರ್ಚನಾ, ಏನ್ ನಡೀತಾ ಇದೆ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ಸರಿ, ನಿಮ್ಮ ಅತ್ತಿಗೆ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಳ್ತಿಲ್ಲ. ಈಗ ನಿನ್ನ ನಿರ್ಧಾರ ಏನು ಅಂತ ಹೇಳು. ಅತ್ತಿಗೆ ಮಾತು ಕೇಳಿ ನನ್ನ ಜೊತೆ ಬರದೆ ಇಲ್ಲೇ ಇರ್ತೀಯಾ? ಇಲ್ಲ ನಿನ್ ಮಾತು ಕೇಳಿ ಇಲ್ಲಿಗೆ ಬಂದಿರೋ ನನ್ನ ಜೊತೆ ಬರ್ತೀಯೋ? ಹೇಳು ಹೇಳು. ಮಗನೇ, ಏನು ನನ್ನ ಸನ್ನಿಧಾನದಲ್ಲಿ ಬಂದು